ಗುಡ್ ಈವ್ನಿಂಗ್. ರಶ್ಮಿ ವಿನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಟು ಅಬುದಾಬಿ. ಅಬುದಾಬಿ ಸೊ ಫ್ರೆಂಡ್ಸ್, ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಅಬುದಾಬಿಯ 7 ಸ್ಟಾರ್ ಹೋಟೆಲ್. 7 ಸ್ಟಾರ್ ಹೋಟೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಮಿರೇಟ್ಸ್ನ 7 ಸ್ಟಾರ್ ಹೋಟೆಲ್. ಇದು ಪ್ರಪಂಚದ ಅತಿ ದೊಡ್ಡ ಹೋಟೆಲು. ಇದು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಲ್ಲಿ ಲೊಕೇಶನ್ನು, ಪ್ಲೇಸು, ಎದುರುಗಡೆ ಇರೋ ಹೋಟೆಲು. ಎಷ್ಟೊಂದು ಜನ ಟೂರಿಸಂ ಪ್ಲೇಸಲ್ಲೆಲ್ಲ ಬಂದಿದ್ದಾರೆ ನೋಡಿ. ಎದುರುಗಡೆ ಇರೋ ಹೋಟೆಲ್ಗಳ ಲೈಟಿಂಗ್ಗಳನ್ನ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ದುಬೈನ ನಿಜವಾದ ಸೌಂದರ್ಯ ಎಲ್ಲ ಇಲ್ಲೇ ಅಡಗಿದೆ ಅನಿಸ್ತಾ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಗೋಯ್ತು. ಇಲ್ಲಿ ಎಷ್ಟು ಫೋಟೋ ತಗೊಂಡ್ರು ಸಾಕಾಗ್ತಾನೆ ಇಲ್ಲ, ಎಷ್ಟು ವಿಡಿಯೋ ತಗೊಂಡ್ರು ಸಾಕಾಗ್ತಾ ಇಲ್ಲ. ಈ ಹೋಟೆಲಲ್ಲಿ ಒಂದು ಕಾಫಿ ಬೆಲೆ ಎಷ್ಟು ಗೊತ್ತಾ? ಕಾಫಿ ಕುಡಿಯೋಕ್ಕೆ ಇಲ್ಲಿರೋ ರಿಚ್ ಪರ್ಸನ್ಗಳು ಡೈಲಿ ಬರ್ತಾರೆ. ಇಲ್ಲಿ ಕಾಫಿ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಒಂದು ಕಾಫಿ ಬೆಲೆ ಇಲ್ಲಿ ಬಂದು ನಿಮಗೆ ಎಷ್ಟಾಗುತ್ತೆ ಅಂತ ಅಂದರೆ, ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ 75,000. 75,000 ಕೊಟ್ಬಿಟ್ಟು ಕಾಫಿ ಟೀ ಕುಡಿತಾರೆ ಒಬ್ಬೊಬ್ರು. ಗೋಲ್ಡ್ ಪ್ಲೇಟೆಡ್ ಕಾಫಿ ಟೀಗೆಲ್ಲ ಕುಡಿಬೇಕು ಅಂದರೆ 75,000 ರೂಪಾಯಿ ಕೊಟ್ಬಿಟ್ಟು ಇಲ್ಲಿಗೆ ಬರ್ತಾರೆ. ಅಷ್ಟೊಂದು ರಿಚ್ ಇದ್ದಾರೆ. ಅದಕ್ಕೆ ದುಬೈ ಶೇಕ್ ಅಂತ ಅನ್ನೋದು. ಮತ್ತು ಈ ಆಂಬಿಷನ್ ಇದೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀರು ಕಲರ್ಫುಲ್ ನೀರು ಬರ್ತಾ ಇದೆ. ಅದ್ರ ಪಕ್ಕ ನೈಸಾಗಿರೋ ಮ್ಯೂಸಿಕ್ ಹಾಕಿದ್ದಾರೆ. We're just checking out the restaurants and ಐ ಆಮ್ ಎ ಫ್ಯಾನ್. ಇದು ಗೋಲ್ಡ್ ಅಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇದೆಲ್ಲ 7 ಸ್ಟಾರ್ ಹೋಟೆಲು, ಗೋಲ್ಡ್ ಅಲ್ಲೇ ಇದೆ ಎಲ್ಲ. ಮಿರರ್ ತರ ಕಾಣಿಸ್ತಾ ಇದೆ. ಒಂದೇ ಒಂದು ಸ್ವಲ್ಪ ಗೋಲ್ಡ್ ರೇಟ್ ಇಷ್ಟೊಂದು ಆಗ್ಬಿಟ್ಟೈತಲ್ಲ, ಕಿತ್ಕೊಂಡು ಹೊಂಟೋಗ್ಬಿಡೋಣ ಅನ್ಸುತ್ತೆ. ಆ ರೇಂಜ್ಗೆ ಇದೆ 7 ಸ್ಟಾರ್ ಹೋಟೆಲು. ಐ ಆಮ್ ಎ ಫ್ಯಾನ್. ನಿಜವಾಗ್ಲೂ ಇವಾಗ ನಾನು ಕೂಡ ಫ್ಯಾನ್ ಆಗಿಬಿಟ್ಟೆ ದುಬೈಗೆ. ಯಾಕೆ ಎಲ್ಲರೂ ದುಬೈ ಅಂತಿದ್ರು ಅಂತ ಇವಾಗ ಗೊತ್ತಾಯಿತು. ಈ ಥರ ಎಲ್ಲ ನೋಡಿದ್ರೆ ಕಳೆದೋಗ್ಬಿಡ್ತೀವಿ. ಯಾವಾಗಲೂ ಇಲ್ಲಿ ಸಿಗುವಂಥ ಎಂಟರ್ಟೈನ್ಮೆಂಟ್ ಬೇರೆ ಎಲ್ಲೂ ಸಿಗಲ್ಲ. ಸೊ ನೀರು ಮೇಲಿಂದ ಒಂಥರ ನಮ್ಮ KRS ಅಲ್ಲಿ ಹರ್ಕೊಂಡು ಬರುತ್ತಲ್ಲ, ಇದು ಸೇಮ್ ಅಲ್ಲೇ ನಿಂತೋಗ್ಬಿಟ್ಟೈತೆ. ಆದರೆ ಇವಾಗ ಇಲ್ಲಿ ಹರ್ಕೊಂಡು ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಹರ್ಕೊಂಡು ಬರುತ್ತೆ. KRS ಅಲ್ಲಿ ಹರ್ಕೊಂಡು ಬರೋ ಥರನೇ ಹರ್ಕೊಂಡು ಬರ್ತಾ ಇದೆ. ಇದೇ ಎಲ್ಲ ಫಾರಿನರ್ಸು ಎಲ್ಲರೂ ಇದ್ದಾರೆ. ಈವ್ನಿಂಗ್ ಟೈಮಲ್ಲಂತೂ ಲೈಟ್ ಹಾಕಿದ್ಮೇಲಂತೂ ಇದ್ರದ್ದು ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ ಬೆಳಗ್ಗೆ ಬರೋದಕ್ಕೂ. ಈ ಹೋಟೆಲ್ ಮೇಲಿಂದ ದೊಡ್ಡ ಹೋಟೆಲ್ಲು ಮತ್ತು ಆಫೀಸು. ಆಕಾಶದ ಎತ್ತರಕ್ಕೆ ಬೆಳ್ಕೊಂಬಿಡಾಯ್ತಪ್ಪ ಇದೆಲ್ಲ ಬಿಲ್ಡಿಂಗ್ಗಳು. ಕೆಳಗಡೆ ನೋಡಿದ್ರೆ ಕಣ್ಣೆತ್ತು ನೋಡಬೇಕು. ಈ ಹೋಟೆಲ್ಗೆ ನಮ್ಮ PM, ಪ್ರೆಸಿಡೆಂಟು, ಶಾರುಖ್ ಖಾನು, ಸಲ್ಮಾನ್ ಖಾನು ಆ ಥರ ಬರುವ ಜನಗಳು ಬರ್ತಾರೆ. ಇಲ್ಲೇ ಸ್ಟೇ ಮಾಡ್ತಾರೆ ಬಂದಾಗೆಲ್ಲ.
ಹೋಟೆಲ್ನ ಒಳಭಾಗ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ಕ್ಲಿಯರ್ ಕ್ರಿಸ್ಟಲ್. ಇಲ್ಲಿರೋ ಕ್ರಿಸ್ಟಲ್ಗಳು ನೀರಿನ ಹನಿಗಳು ಬೀಳ್ತಾ ಇರ್ತಲ್ಲ ಆ ಥರನೇ ಕರೆಕ್ಟಾಗಿ ಮಾಡಿದೆ. ಕ್ಲಿಯರ್ ಕ್ರಿಸ್ಟಲ್ಲು. ಮತ್ತು ಈ ದೇಶದ ಶೇಕ್ಗಳು. ಇವಾಗ ಒಂದು ನಿಮಗೆ ಹೇಳ್ತೀನಿ ನೋಡಿ, ಎಲ್ಲ 7 ಸ್ಟಾರ್ ಹೋಟೆಲ್ಲು ಇದು 8 ಗ್ರಾಮ್ ಗೋಲ್ಡ್ ಡೇಟೆಡ್. ಇಲ್ಲಿರುವ ಪ್ರತಿಯೊಂದು ಬಾಗಿಲು, ಕಿಟಕಿ ನೋಡಿ, ಇದಕ್ಕೆಲ್ಲ ರಿಯಲ್ ಡೈಮಂಡ್ ಹಾಕಿದ್ದಾರೆ. Mira, se não for acabar com o telefone dela, calma. ಒಳಗಡೆ ಬಂದರೆ ರಿಯಲ್ ಪ್ಯಾಲೇಸ್ ನೋಡೋ ಥರನೇ ಅನ್ನಿಸ್ತಾ ಇದೆ ಅಪ್ಪ ನನಗಂತೂ. ಅಬು ದುಬೈ, ಕಮ್ ಟು ದುಬೈ. ಇಲ್ಲಿ ಲಿಫ್ಟ ಏಂದ್ರಲ್ಲಿ ಮಾಡಿದ್ದಾರೆ ಗೊತ್ತಾ? ಗೋಲ್ಡಿಂದನೇ ಮಾಡಿದ್ದಾರೆ ಲಿಫ್ಟ್. ಮತ್ತು ಈ ಲಿಫ್ಟ್ ಒಳಗಡೆ ಯೂಸ್ ಮಾಡೋದಕ್ಕೆ ಯಾರಂದ್ರೆ ಅವ್ರು ಹೋಗಂಗಿಲ್ಲ. ಅವರು ಕಾರ್ಡ್ ಕೊಟ್ಟಿರ್ತಾರೆ, ಆ ಕಾರ್ಡ್ ಯೂಸ್ ಮಾಡಿದ್ರೆ ಮಾತ್ರ ಹೋಗೋಕ್ಕಾಗುತ್ತೆ. ಒಂದೇ ಥರ 2 ರೆಸ್ಟೋರೆಂಟ್ ಇದೆ. ಆ 2 ರೆಸ್ಟೋರೆಂಟಲ್ಲಿ ಸೆಂಟರಲ್ಲೆಲ್ಲ ಪಿಂಕ್ ಕಲರ್ ಹೂವು ಹಾಕ್ಬಿಟ್ಟು ರಿಯಲ್ಲು ಇಲ್ಲಿ ನೋಡಿ, ಒಂದು ಕಿತ್ಕೊಂಡೆ ಹೊಂಟೋಗ್ಬಿಡೋಣ ಅನ್ನಿಸ್ತೈತೆ ನನಗಂತೂ. ಹೂವುಗಳಿದೆಯಲ್ಲ ಆ ಥರನೇ ಇದೆ, ಇದು ಎಕ್ಸಾಕ್ಟ್ ಹೂವುಗಳಿರೋ ಥರನೇ. ಇದೊಂದೇ ಒಂದು ಕಿತ್ಕೊಂಡು ಹೋದ್ರೆ ಎಷ್ಟು ಬೆಳೆ ಬಾಳ್ಬೋದು. ಎಲ್ಲ ಕಡೆನೂ CC ಕ್ಯಾಮ್ರಾ ಇದೆ, ಕಿತ್ಕೊಂಡು ಹೋಗೋಕ್ಕಾಗಲ್ಲ ಫ್ರೆಂಡ್ಸ್. ಲೈಟ್ ಥರನೇ ಇದೆ, ಬಟ್ ಲೈಟ್ ಅಲ್ಲ ಇದು. ಒಂದು ಲೈಟ್ ಹಾಕಿರೋದಕ್ಕೆ ಎಲ್ಲ ಲೈಟ್ ಮೇಲೂ ಅದು ಈ ಸ್ಟೋನಿಂದ ಲೈಟ್ ಆಚೆ ಬರ್ತಾ ಇದೆ. ಒಂಥರ ಕ್ರಿಸ್ಟಲಿಂದ ಲೈಟ್ ಬರ್ತಾ ಇದೆ. ಒಂದು ಸ್ಟೋನ್ ಹಾಕಿದ್ದಾರೆ, ಈ ಒಂದು ಲೈಟ್ ಹಾಕಿದ್ದಾರೆ. ಆ ಲೈಟ್ಗೆಲ್ಲ ಇಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತದೆ. ನಾನು ಇವಾಗ 7 ಸ್ಟಾರ್ನ ಲಕ್ಸುರಿ ವಾಶ್ರೂಮ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ಬನ್ನಿ. ಅಲ್ಲಿ ಯಾರಾದರೂ ಇದ್ರೆ ವಿಡಿಯೋ ತೆಗಿಯೋಕ್ಕಾಗಲ್ಲ, ಯಾರೂ ಇಲ್ಲ. 7 ಸ್ಟಾರ್ನ ಲಕ್ಸುರಿ ವಾಶ್ರೂಮ್. ಎಷ್ಟು ರಿಚಾಗಿ ಕಾಣಿಸ್ತಾ ಇದ್ದೀನಲ್ವಾ? 5 ಸ್ಟಾರ್ ಹೋಟೆಲಲ್ಲಿ 7 ಸ್ಟಾರ್ ಹೋಟೆಲಲ್ಲಿ ಇದ್ದೀನಿ ಅಂತ ಅಂದರೆ ರಾಣಿ ಥರ ಅನ್ನಿಸ್ತಾ ಇದೆ ಫೀಲಿಂಗು ನನಗೆ ಒಳಗಡೆಯಿಂದ. ಇದೆಲ್ಲ ನಾರ್ಮಲ್ ಕಮೋಡ್ಸು. ಬೇರೆಯವ್ರಿಗೆಲ್ಲ ಇಲ್ಲಿ ಗೋಲ್ಡ್ ಕಮೋಡ್ಸ್ ಇರುತ್ತೆ ಗೊತ್ತಾ? ಇದು ಜನರಲ್ ಬಾತ್ರೂಮ್. ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡಿರೋರಿಗೆ ಮಾತ್ರ ಗೋಲ್ಡ್ ಕಮೋಡ್ಸ್. ಅದು ಕೂಡ ಗೋಲ್ಡಲ್ಲೇ ತೊಳ್ಕೊಳ್ಳೋದು ಕೂಡ. ರೆಸ್ಟ್ ರೂಮ್ ನೋಡಿದ್ಮೇಲೆ ನಾನು ರೆಸ್ಟ್ ರೂಮ್ ಯೂಸ್ ಮಾಡಬೇಕು ಅಂದ್ಬಿಟ್ಟು ರೆಸ್ಟ್ ರೂಮ್ ಕೂಡ ಯೂಸ್ ಮಾಡ್ಕೊಂಡು ಬಂದೆ. ಆ ಫೀಲಿಂಗ್ ಎಲ್ಲ ಚೆನ್ನಾಗಿತ್ತು. ಅಂತೂ ಇಂತೂ ದುಬೈಯಲ್ಲಿ ನಾನು 7 ಸ್ಟಾರ್ ಹೋಟೆಲ್ ಒಳಗಡೆ ಇದ್ದೀನಿ ಅನ್ನೋ ಫೀಲಿಂಗ್ ಅಂತೂ ನನಗೆ ಸಕ್ಕತ್ತಾಗಿ ಕೊಡ್ತು.
ಈ ಥರ ವಿಡಿಯೋ ಒಳ್ಳೊಳ್ಳೆ ಕಂಟೆಂಟ್ಗಳಿಗೋಸ್ಕರ ರಶ್ಮಿ ವಿನೋತ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.